ಹೋರಾಟದ ಮೂಲಕ ವಿಶ್ವವನ್ನೇ ಜಾಗೃತಿಗೊಳಿಸಿರ್ತಕ್ಕಂಥ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಪರಿನಿರ್ಮಾಣ ದಿನದ ನಿಮಿತ್ತ ಇವತ್ತು ಸುನಿಲ್ ವಂಟಿ ಸರ್ ಅವರ ನೇತೃತ್ವದಲ್ಲಿ ಅಲ್ಲಂಪ್ರಭು ಶರಣ ಸಂಸ್ಥಾನದ ಪೂಜ್ಯರೊಂದಿಗೆ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಮದನೇ ಸರ್ ಅವರ ನೇತೃತ್ವದಲ್ಲಿ ಇವತ್ತಿನ ಜಾಥಾ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಭಾರತದ ದೇಶವನ್ನ ಅತ್ಯುನ್ನತ ಮಟ್ಟಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಕೊಂಡೊಯ್ದಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ತದಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಂತ ತಪ್ಪಾಗಿಲ್ಲ ಅಂತಕ್ಕಂಥದ್ದು. ಈ ದೇಶದ ಜನರಿಗೆ ತಮ್ಮದೇ ಆಗಿರ್ತಕ್ಕಂಥ ಸಂವಿಧಾನದ ಮುಖಾಂತರ ಶಿಕ್ಷಣವನ್ನು ಕೊಟ್ಟು ಇಡೀ ದೇಶದ ಏಳಿಗೆಗೆ ದೀನ ದಲಿತರ, ಬಡವರ, ಹಿಂದುಳಿದ ವರ್ಗದವರ, ಶೋಷಿತ ವರ್ಗದವರ ಆಶಾಕಿರಣರಾಗಿ ಈ ದೇಶವನ್ನ ಎತ್ತರ ಮಟ್ಟಕ್ಕೆ ಒಯ್ದಿರ್ತಕ್ಕಂಥ ಕೀರ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಲ್ತದ ಅಂತಕ್ಕಂಥದ್ದು. ಇವತ್ತು ಅವರು ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೆ ಮೂಲಭೂತವಾಗಿರ್ತಕ್ಕಂಥ ಹಕ್ಕುಗಳನ್ನು ಕೊಡುವುದರ ಮುಖಾಂತರ ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ನೇತಾರ ಅಂದ್ರೆ ತಪ್ಪಾಗಕ್ಕಿಲ್ಲ ಅಂತಕ್ಕಂಥದ್ದು. ಈ ದೇಶದ ಒಂದು ವಿಶ್ವದಲ್ಲಿ ಅರಿಸ್ಟಾಟಲ್ ರವರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಅತ್ಯುನ್ನತ ಶ್ರೇಣಿಯಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ನಾವು ನೆನೆಸ್ಕೋಬೇಕಾಗ್ತದೆ. ಒಟ್ಟು ಸುಮಾರು 100ಕ್ಕಿಂತ ಹೆಚ್ಚಿನ ಸಂವಿಧಾನಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತದ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಂತಕ್ಕಂಥದ್ದು. ಹಾಗೂ ನಮ್ಮ ದೇಶದ ಸಂವಿಧಾನವನ್ನ ಅಚ್ಚುಕಟ್ಟಾಗಿ ಮತ್ತು ಅದನ್ನ ಒಂದು ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಈ ದೇಶಕ್ಕೆ ಸಂವಿಧಾನವನ್ನು ರಚಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ ಡಾಕ್ಟರ್ BR ಅಂಬೇಡ್ಕರ್ ಸಲ್ತದ ಅಂತಕ್ಕಂಥದ್ದು. ಪ್ರತಿ ವರ್ಷ ಅವರ ಈ ಶುಭ ಸಂದರ್ಭಗಳನ್ನ ವಿಶೇಷ ಕಾರ್ಯಕ್ರಮಗಳನ್ನು ಆಚರಣೆ ಮಾಡತಕ್ಕಂಥ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸುತ್ತಾ ಎಲ್ಲರಿಗೂ ಒಂದಿಷ್ಟು ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ನನ್ನ ಮುದ್ದು ಮಕ್ಕಳಿಗೆ ಉಪಸ್ಥಿತಿರುವ ಎಲ್ಲರಿಗೆ ಜೈ ಭೀಮನ್ನು ಹೇಳುತ್ತಾ, ಇವತ್ತು ನಮಗೆ ಅತ್ಯಂತ ದುಃಖದ ದಿನ. ಇವತ್ತು ಈ ಭಾರತದ ಭೂಮಿಯಲ್ಲಿ ಬಾಬಾ ಸಾಹೇಬ್ ಹುಟ್ಟಿಲ್ಲ ಅಂದರೆ ನಾವು ಹೇಗಿರ್ತೀವಿ ಎಂಬುದು ವಿಚಾರ ಮಾಡುವಂಥ ವಿಷಯ. ಇವತ್ತು 130 ಕೋಟಿ ಜನಸಂಖ್ಯೆಯ ತಂದೆಯಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾದಗಳಿಗೆ ನಮನ ಸಲ್ಲಿಸುತ್ತಾ, ಇವತ್ತೇನು ನಾವು ಇಷ್ಟೊಂದು ಜನ ಯಾವ ಬಾಬಾ ಸಾಹೇಬರು ನಮ್ಮೆಲ್ಲರಿಗೆ ತಂದೆ ತಾಯಿ ನಮ್ಮನ್ನು ಹೆತ್ತರೂ ಕೂಡ ಉಸಿರಾದಂಥ ಕಾನೂನು ನೀತಿ ನಿಯಮಗಳನ್ನು ರೂಪಿಸಿ ಹೋಗಿದ್ದಾರೆ. ಮತ್ತು ಇವತ್ತು ಅವರ ನಮ್ಮೊಳಗೆ ಸದಾ ನೆಲೆಸಿ ನಮ್ಮನ್ನು ನಾವು ಪ್ರತಿಯೊಂದು ಭಾರತೀಯರು ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು, ಶಿಕ್ಷಣ ಪಡಿಬೇಕು. ಮತ್ತು ಇವತ್ತು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳಲ್ಲಿ ನಾವು ಸಂವಿಧಾನವನ್ನು ಓದುತ್ತಾ ಮುಂದೆ ಹೋಗಬೇಕು. ಇಲ್ಲಾಂದರೆ ಇವತ್ತು ಅನೇಕ ಜನರು ಹೇಳ್ತಾರೆ ಅಂಬೇಡ್ಕರ್ ಅವ್ರಿಗೆ ಯಾರು ಒಪ್ಪಲಿ ಬಿಳಿ. ಇವತ್ತು ಯಾಕಂದರೆ ಒಂದು ಗಿಡದಲ್ಲಿ ಹಣ್ಣುಗಳನ್ನು ಎಲ್ಲ ಹಣ್ಣು ಸಿಹಿಯಾಗಿರಲ್ಲ, ಒಂದಿಷ್ಟು ಕಹಿಯಾಗಿರ್ತೇವೆ, ಒಂದಿಷ್ಟು ಕೊಳತಿರ್ತೇವೆ. ನಾವು ಅದ್ರ ಬಗ್ಗೆ ವಿಚಲಿತ ಆಗಬಾರ್ದು. ಯಾಕೆಂದರೆ ನಾವು ಮುಂದೆ ಹೋಗಬೇಕಾಗಿದೆ. ಭಾರತವನ್ನು ವಿಕಸಿತ ದೇಶವಾಗಲಿ ಪ್ರಪಂಚದಲ್ಲಿ ಇವತ್ತು ಏನಾದರೂ ಭಾರತವನ್ನು ಒಂದು ಗಟ್ಟಿ ಮತ್ತು ಗೌರವಿತವಾಗಿದೆ ಅಂದ್ರೆ ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಕಾರಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಬಾಬಾ ಸಾಹೇಬರ ಜ್ಯೋತಿ ಉದಯವಾಗಲ್ಲ ಅಂತ ಹೇಳಿ ಹಾರೈಸಿ ನಂದು 2 ಮಾತು. ಜಸ್ಟಿಸ್, ಈಕ್ವಾಲಿಟಿ ಮತ್ತು ಮೇನ್ ಆಗಿ ಸಮಾನತೆ, ಎಜುಕೇಶನ್, ಮಕ್ಕಳಿಗೆ ಎಜುಕೇಶನ್ ಬಹಳಷ್ಟು ಅವರು ಮಕ್ಕಳೇ ಅಂದ್ರೆ ದೇಶದ ಭವಿಷ್ಯ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಯಾವಾಗ್ಲೂ ಹೇಳ್ತಿದ್ರು, ಯು ಆರ್ ಆಲ್ ದಿ ಫ್ಯೂಚರ್ಸ್ ಆರ್ಟಿಸ್ಟ್, ಎಂಟರ್ಪ್ರನರ್ಸ್, ಡಾಕ್ಟರ್ಸ್, ಟೀಚರ್ಸು. ಅದಕ್ಕೆ ಎಲ್ಲ ಮಕ್ಕಳಿಗೆ ಹೇಳಲಿಕ್ಕೆ ಒಂದೇ ಬಯಸ್ತೀನಿ, ನಮ್ಮ ಪೂಜ್ಯ ವಿದ್ಯಾ ಭಂಡಾರಿ ಅಪ್ಪಾಜಿ ಅವರು ಅದೇ ಹೇಳ್ತಿದ್ರು, ಸ್ವತಂತ್ರವಾಗಿ ಓದ್ರಿ, ಸ್ವತಂತ್ರವಾಗಿ ಬರೀರಿ, ಸ್ವತಂತ್ರವಾಗಿ ಮಾತನಾಡ್ರಿ, ಸ್ವತಂತ್ರವಾಗಿ ಬದುಕ್ರಿ ಅಂತ. ಅದಕ್ಕೆ ನಾವು ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರದು ಅವ್ರ ಮಾರ್ಗದರ್ಶನ, ಅವರ ತತ್ವಗಳು, ಅವ್ರ ಸಿದ್ಧಾಂತಗಳು, ಅವ್ರ ಜೀವನ ಮೇಲೆ ನಾವೆಲ್ಲ ನಡೆದ್ರೆ ನಮ್ಮ ಜೀವನ ಪಾವನ ಆಗತ್ತೆ, ಯಶಸ್ವಿ ಆಗತ್ತೆ ಅಂತ ನಾನು ಹೇಳಿಕ್ ಬಯಸ್ತೀನಿ. ಅದಕ್ಕೆ ನಾನು ಶರಣರಿಗೆ ಬೇಡ್ಕೋತೀನಿ, ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಸುಖ, ಸಮೃದ್ಧಿ ತುಂಬಿಕೊಡ್ಲಿ ಅಂತ ನಾನು 2 ಮಾತುಗಳನ್ನು ಹೇಳಿ ಮುಗಿಸ್ತೀನಿ.